ಟಿ20 ವಿಶ್ವಕಪ್ನಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ಕೊಟ್ಟ ಪಾಕಿಸ್ತಾನ ತಂಡದ ಆಟಗಾರರಿಗೆ ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿ 50 ಲಕ್ಷ ರೂಪಾಯಿ ದಂಡ ವಿಧಿಸುವುದಕ್ಕೆ ನಿರ್ಧಾರ ಮಾಡಿದೆಯಂತೆ. ಈ ಸಲ ವಿಶ್ವಕಪ್ನಲ್ಲಿ ಹೀನಾಯ ಪ್ರದರ್ಶನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆಟಗಾರರಿಗೆ ದಂಡದ ಶಿಕ್ಷೆ ವಿಧಿಸಿ ಬಿಸಿ ಮುಟ್ಟಿಸುವುದಕ್ಕೆ ಪಿಸಿಬಿ ಮುಂದಾಗಿದೆ ಅಂತ ವರದಿಯಾಗ್ತಾ ಇದೆ. ಪಾಕಿಸ್ತಾನ ತಂಡ ಈ ಸಲ ವಿಶ್ವಕಪ್ನಲ್ಲಿ ತನ್ನೆಲ್ಲಾ ಪಂದ್ಯಗಳನ್ನು ಶ್ರೀಲಂಕಾದಲ್ಲೇ ಆಡಿತ್ತು. ಈ ವೇಳೆ ಗೆದ್ದಿರೋದು ಕೇವಲ 4 ಮ್ಯಾಚ್ಗಳಲ್ಲಿ ಮಾತ್ರ. ಹಾಗೆ ಸೂಪರ್ 8 ಸುತ್ತಿನಲ್ಲೇ ತಂಡ ಹೊರಬಿದ್ದಿದೆ. ಈ ಹೀನಾಯ ಪ್ರದರ್ಶನದ ಹಿನ್ನೆಲೆಯಲ್ಲಿ ಆಟಗಾರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಕ್ಕೆ ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿ ಮುಂದಾಗಿದೆ. ಅಷ್ಟೇ ಅಲ್ಲ, ಆಟಗಾರರಿಗೆ ಕೊಡಲಾಗ್ತಾ ಇದ್ದ ಹೆಚ್ಚಿನ ಸವಲತ್ತುಗಳನ್ನು ಕೂಡ ಕಟ್ ಮಾಡಿ ಇನ್ನು ಮುಂದೆ ಕೇವಲ ಮೈದಾನದ ಪ್ರದರ್ಶನಕ್ಕೆ ಅನುಗುಣವಾಗಿ ಮಾತ್ರ ಹಣಕಾಸಿನ ಲಾಭಗಳನ್ನು ಕೊಡಲಾಗುತ್ತೆ ಅಂತ ಪಿಸಿಬಿ ಅಧ್ಯಕ್ಷ ಮೊಹ್ಸಿನ್ ನಖ್ವಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಳಪೆ ಫಾರ್ಮ್ನಿಂದಾಗಿ 2025-26ರ ಕೇಂದ್ರ ಗುತ್ತಿಗೆಯಲ್ಲಿ ಬಾಬರ್ ಅಜಮ್ ಹಾಗೆ ಮೊಹಮ್ಮದ್ ರಿಜ್ವಾನ್ ಅವರಂತಹ ಹಿರಿಯ ಆಟಗಾರರನ್ನ ಎ ಕ್ಯಾಟಗರಿಯಿಂದ ಬಿ ಕ್ಯಾಟಗರಿಗೆ ಇಳಿಸಲಾಗಿದೆ. ಹಾಗೆ ಕೆಲಸದ ಒತ್ತಡ ನಿರ್ವಹಣೆಗಾಗಿ ವಿದೇಶಿ ಲೀಗ್ಗಳಲ್ಲಿ ಆಡೋದಕ್ಕೆ ಕೊಡಲಾಗಿರೋ ಎನ್ಒಸಿಗಳ ಮೇಲೂ ಕೂಡ ನಿರ್ಬಂಧವನ್ನ ಹೇರಿದೆ. ಇಷ್ಟಾದರೂ ಪಾಕ್ ತಂಡ ಕಳಪೆ ಪ್ರದರ್ಶನ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಆಟಗಾರರಿಗೆ ದಂಡ ವಿಧಿಸೋದಕ್ಕೆ ನಿರ್ಧಾರ ಮಾಡಿದೆ. ಈ ದಂಡದ ನಿರ್ಧಾರ ಪಾಕಿಸ್ತಾನ ತಂಡದ ಮುಂದಿನ ಸರಣಿಗಳ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇದರ ಜೊತೆಗೆ ನಾಯಕ ಸಲ್ಮಾನ್ ಅಲಿ ಆಗಾ ಅವರನ್ನ ನಾಯಕತ್ವದಿಂದ ಕೂಡ ತೆಗೆದುಹಾಕೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಪಾಕ್ ಕ್ರಿಕೆಟ್ ತಂಡದಲ್ಲಿ ಒಂದಷ್ಟು ಪ್ರಮುಖ ಬದಲಾವಣೆಗಳಂತೂ ಆಗೇ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಆಗಾ, ಬಾಬರ್ ಅಜಮ್, ಉಸ್ಮಾನ್ ಖಾನ್ ಸೇರಿದ ಹಾಗೆ ಕೆಲವು ಅನುಭವಿ ಆಟಗಾರರಿಗೇನೆ ವಿಶ್ವಕಪ್ ಟೂರ್ನಿಯೇ ಕೊನೆಯ ಟೂರ್ನಿಗಳಾಗೋ ಸಾಧ್ಯತೆ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಆಗಾ ಅವರನ್ನ ಒಂದು ಕಡೆ ನಾಯಕತ್ವದಿಂದ ಕೆಳಗಿಳಿಸೋ ನಿರ್ಧಾರವನ್ನ ಮಾಡ್ತಾ ಇದ್ರೆ, ತಂಡದ ಇತರ ಆಟಗಾರರ ಭವಿಷ್ಯದ ಬಗ್ಗೆ ಮುಖ್ಯ ಕೋಚ್ ಮೈಕ್ ಹಸನ್ ಹಾಗೆ ಆಯ್ಕೆಗಾರರ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ.